ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಬಿದ್ರು ಮೀಸೆ ಮಣ್ಣಾಗ್ಲಿಲ್ಲ ಅನ್ನೋದಿದೇನಾ? ಮೀಸೆನೇ ಇಲ್ವಲ್ಲಕ್ಕ. ಇನ್ಮೇಲೆ ನೀನ್ ಯಾವತ್ತೇ ಸವಾಲ್ ಹಾಕಿದ್ರು ನಿನ್ ವಿರುದ್ಧ ನಾವೇ ಗೆಲ್ಲೋದು ಅಂತ ಹೇಳಕ್ ಬಂದಿದ್ದೀವಿ. ಇನ್ನೊಂದ್ಸಲ ಏನಾದ್ರೂ ನಮ್ಮ ಮಗನ್ ತಂಟೆಗೆ ಬಂದ್ಯೋ ಇದೇ ನಿಂಗೆ ಉತ್ತರ. ಹಾಕ್ರೋ. ಈಗ ತಾವೇನಾರ ಮಾತಾಡಿದ್ರೆ ಬಾಣ ರಪ್ ರಪ್ ಅಂತ ನನ್ನ ಮುಖ್ಯ ಬೀಳೋದು. ಸುಮ್ಕೆ ಹೋಗೋದೆ ವಾಸಿ. ಗೋಪಾಲನ್ ಮನೆ ಇದೆ ಅಲ್ವಾ? ಮನೆ ತಾವನ್ನೇ ಬಂದ್ಬಿಟ್ನಲ್ಲ, ಏನು ಮಾಡೋದೀಗ? ಅಪ್ಪ 5 ಲಕ್ಷ ಕೊಡ್ದಿರಾ ಆಟ ಆಡಿಸವನೆ. ಮಾಡ್ತೀನಿ. ರಾಜಿ, ಆ ಡೀಲರ್ ಬಂದವನೆ, ನಾನು ಮನೆಯಾಗಿಲ್ಲ ಅಂತ ಹೇಳ್ಬಿಡು. ಹಾಂ, ಯಾವ ಡೀಲರು? ಏಯ್ ಗೋಪಾಲ, ಗೋಪಾಲ, ಅದೇ ಕಣಮ್ಮಿ 5 ಲಕ್ಷ ಪುಟ್ಟಕ್ಕೆ ಅಂತ ಕೊಟ್ವಲ್ಲ, ಇವನಿಗೆ ಕೊಡಬೇಕಾಗಿತ್ತು. ಇವನ್ದೇ ಅದು. ಕಂಡೋರ್ತಾವೆಲ್ಲ ನಾನು ಮಾತಾಡಕ್ಕಿಲ್ಲ, ನೀನೇ ಹೋಗಿ ಮಾತಾಡಯ್ಯ. ಗೋಪಾಲ, ಗೋಪಾಲ, ಕಳೆ ನೀನಾರು ಸುಮ್ಕೆ ಹೋಗು. ಏಯ್ ಬರ ಆಚೆಗೆ. ಗೋಪಾಲ, ಏಯ್ ಗೋಪಾಲ, ಎಲ್ಲಯ್ಯ ನನ್ನ ದುಡ್ಡು? ಏನ್ ಆಟ ಆಡಿಸ್ತಾ ಇದೆಯಾ ನನಗೆ? ದುಡ್ಡು ತಗೊಂಡು ನಾನೇ ಬಂದು ಮಾತಾಡ್ಬೇಕು ಅಂತಿದ್ದೆಪ್ಪ. ಏನಯ್ಯ ನೀನ್ ಮಾತಾಡೋದು? ಹೊಸಿ ಮಾತಾಡಿ. ಕೊಡ್ತೀನಿ, ನಾನು ಕೊಡಲ್ಲ ಅಂತ ಹೇಳಿದೆ. ಹಿಂಗೆ ಕೊಡ್ತೀನಿ ಕೊಡ್ತೀನಿ ಅಂತ ಎಷ್ಟು ಸಲ ನನಗೆ ಆಟ ಆಡಿಸ್ತಾ ಇದೆಯಾ ನೀನು? ಮನೆ ಹುಡ್ಕೊಂಬರಂಗ್ ಮಾಡಿದ್ಯಾ ನೀನು ನನಗೆ. ನನಗೂ ಕಾಲ ಬತ್ತೈತೆ, ಆಗ ಮಾಡ್ತೇನೆ ಅವಳಿಗೆ. ಯಾರ ಬಗ್ಗೆ ಮಾತಾಡ್ತೀಯಾಕೋ? ಇನ್ಯಾರ ಬಗ್ಗೆ? ಕಪ್ ತಕೊಂಬಂದು ನನ್ನ ಮನೆ ಮುಂದೆ ಕುಣಿದ್ಲಲ್ಲ ಅವಳ ಬಗ್ಗೆ. ನನ್ನ ಹುಡುಗಂಗೂ ಹಿಂಗೆಲ್ಲ ಕಾದಿಲ್ಲ ಕಣವಿ. ಅದಕ್ಕೇನೀಗ ವಾಗ್ಬೇಕಾ? ವಾಗಂಗಿದ್ರೆ ವಾಗು. ಅಲ್ಲ, ಒಂದ್ ಮಾತಿಗೆ ಹೇಳ್ದೆ ಆಟೆಯ. ಯೋನವಿ ನಿನ್ ಮಾತಿನ ಅರ್ಥ? ನಿಮ್ ಹುಡ್ಗಂಗಿನ ನಮ್ಮ ಹೆಸರು ಸಮಯ ಪಾಲ್ಸಕ್ಕಿಲ್ಲ ಅಂತನಾ? ಅಯ್ಯೋ, ನಾನೆಲ್ಲಂಗಂದೆ. ಸರಿ ಬಿಡು, ಇಲ್ಲಿದ್ರೆ ನಂಗೂ ನಿಂಗೂ ಜಗಳಾನೇ ಆಯ್ತದೋ ಏನೋ. ನಾನ್ ಬರ್ತೀನಿ. ಏ ಇರವಿ, ವಾಗಂಗಿದ್ರೆ ವಾಗು ಅಂತ ನೀನೇ ಹೇಳ್ದಲ್ಲವಿ. ನನ್ ಬೇಕು ಅಂತಾನೆ ಆಟ ಆಡ್ಸಿದ್ಯಾ ಅಲ್ವೇನವೇ? ನಂಗೆ ಗೊತ್ತು. ಅಯ್ಯೋ ನನ್ ಗೆಳತಿ, ಕೋಪಿಸ್ಕೊಂಡಾಗ ಸಾನೆ ಮುದ್ದ ಕಾಣ್ತೀಯ ಕಣವಿ ನೀನು. ಅಲ್ಲ ಕಣವಿ, ಈಗ ನಿನ್ ಮನೆಯಾಗ ಒಪ್ಕೊಂಡ್ ಆಯ್ತಲ್ಲ, ಇನ್ಯಾಕ್ ಹಿಂಗ್ ಗುಡಿತಾವ್ ಬಂದ್ ಮಾತಾಡೋದು? ಧೈರ್ಯವಾಗಿ ನೀವಿಬ್ರೆ ಎಲ್ಲಾನ ಹೋಗ್ಬೋತಾನೆ. ಮೇಷ್ಟ್ರೆ ನನ್ನ ಇಲ್ಲಿಗೆ ಬರಕ್ಕೆ ಹೇಳೋರ ಕಣವಿ, ನೀನು ನನ್ ಜೊತೆಗೆ ಇರೋ. ಅರೆ ಬಂದ್ರಲ್ಲ ಮೇಷ್ಟ್ರು, ನೀವಿಬ್ರು ಮಾತಾಡ್ತಾ ಇರಿ, ನಾನ್ ಪ್ರದಕ್ಷಿಣೆ ಹಾಕೊಂಡ್ಬರ್ತೀನಿ. ಸಾರಿ, ನಾನು ಈ ಥರ ನಿಮ್ಮನ್ನು ಹೊರ ಕರೆಸಿ ಮಾತಾಡ್ತಾ ಇದ್ದೀನಿ. ಆದರೆ ಈ ವಿಷಯನ ಮೆಸಲ್ಲಿ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಆ್ಯಕ್ಚುಲಿ ನಾನು ನಿಮಗೆ ಇಲ್ಲಿ ಯಾಕೆ ಬರೋಕ್ಕೆ ಹೇಳಿದೆ ಅಂತಂದರೆ, ನಾನು ನಮ್ಮನೇಲಿ ಮಾತಾಡೋದಕ್ಕಿಂತ ನಿಮ್ಮ ತಾಯಿಯವರು ಒಂದ್ಸತಿ ಬಂದು ಮಾತಾಡೋದು ಬೆಟರ್ ಅನ್ಸುತ್ತೆ.
ಅವ್ವನ ಯಾಕೆ ಮೆಸ್ರೆ ಅವ್ವ ಯಾಕೆ ಬಂದು ಮಾತಾಡ್ಬೇಕು? ನಮ್ಮನ್ನ ಬಲವಂತ ಕರ್ಕೊಂಡೋಗಿ ಹೆಣ್ತೋರು ಎಲ್ಲದಕ್ಕೂ ನಾವೇ ಜವಾಬ್ದಾರರು ನಾವು ಮಾತಾಡ್ದ. ಯೋಚನೆ ಮಾಡಿ, ಈ ವಿಷಯದಲ್ಲಿ ಹೆಣ್ಣಿನ ಕಡೆಯವರು ಒಂದು ಹೆಜ್ಜೆನಾದ್ರು ಮುಂದಿಟ್ರ? ಆ ಹುಡುಗಿ ತಾಯಿ ಅಷ್ಟಿದ್ದಿದ್ರೆ ಒಂದ್ಸಲ ಬಂದು ನಮ್ಮ ಹತ್ರ ಮಾತಾಡ್ಬೋದಾಗಿತ್ತಲ್ವಾ? ನಿಮ್ಮ ಮನೆಯಿಂದ ಬಂದು ಮಾತಾಡಿದ್ರೆ ಒಪ್ಪೋದೇನೋ ಅನ್ಸುತ್ತೆ ಸಹನ ಅವರ. ನಾನಿದ್ರೆ ನಿಮ್ಮ ತಾಯಿಯವ್ರ ಹತ್ರ ಹೇಳೋದಕ್ಕಿಂತ ನೀವೇ ನಿಮ್ಮ ತಾಯಿ ಹತ್ರ ಮಾತಾಡೋದು ಬೆಟರ್. ಸೊ ಪ್ಲೀಸ್. ಅಬ್ಬಬ್ಬಬ್ಬ, ಅಕ್ಕ ಬಾಬಾ ರೋಡ್ ಸೈಡ್ ಮೀಟಿಂಗು. ಸರ್ ಏನಿದೆಲ್ಲ? ಏ ಸುಮ್ಕಿರವಿ ನೀನು. ನಾನು ನಿನ್ನ ಹತ್ರ ಮಾತಾಡ್ತಿಲ್ಲ. ಕಾಲೇಜಿಗೆ ಬಂಕ್ ಹೊಡೆದು ಇಲ್ಲಿ ನಿಂತಿದ್ದೀರಾ ಬಾವಾ? ಬನ್ನಿ ಬನ್ನಿ, ಲೇಟ್ ಆಯ್ತು. ನಮ್ನ ಕಾಲೇಜಿಗೆ ಡ್ರಾಪ್ ಮಾಡಿ. ಸುಮಾ ತಲೆ ಆಟ ಮಾಡ್ಬೇಡ ನೀನು. ಮಿಸ್ಟ್ರೆ ನೀವು ಒಳ್ಡಿ. ನಾ ಹೇಳಿದ್ ಮರಿಬೇಡಿ ಸಹನ ಅವರ. ಸುಮಾ, ಕಾವ್ಯ, ಸಿ ಯು ಇನ್ ಕ್ಲಾಸ್. ಹೇಳಿದ್ದನ್ನ ಮರಿಬೇಡಣ. ಅಂತದೇನು ಹೇಳಿದ್ರಕ್ಕ? ಅವ್ವ ಅವ್ರ ಮನ್ಯಾಗ ಹೋಗಿ ಒಂದ್ಕಿತ ಮಾತಾಡ್ಬೇಕಂತೆ. ಇದನ್ನ ನಾನು ಅವಂತ ಹೆಂಗ್ ಹೇಳೋದೋ ಯೋನೋ. ಅಕ್ಕೋ, ಆದ್ರೂ ನನ್ನ ಸಹನ ಮನೆ ತಕ್ಕ ಬರ್ಲಿಲ್ವಲ್ಲ ಅಂತ ಸಾನೇ ಫೀಲಿಂಗ್ ಆಯ್ತದೆ ಕಣಕ್ಕೋ. ಏಯ್, ಕೈಗೆ ಸಿಕ್ಕಿ ತಗೊಂಡು ಬಾರಿಸ್ಬಿಡ್ತೀನಿ ನೋಡು. ನಿಮ್ಮ ಅಕ್ಕಂಗೆ ಅವಮಾನ ಆಗೈತೆ, ಅದ್ರ ಬಗ್ಗೆ ಚಿಂತೆ ಇಲ್ಲ ನಿನ್ಗೆ. ಸಾಲ ಬರಿಲ್ಲ ಅಂತ ಫೀಲಿಂಗ್ ಆಯ್ತಾಯ್ತಾ? ಫೀಲಿಂಗ್ ಆಯ್ತಾಯ್ತಾ ನಿನ್ಗೆ? ಅಕ್ಕೋ, ಕೋಪ ಮಾಡ್ಕೋಬೇಡ ಕಣಕ್ಕೋ. ಅವಳು ಯಾಕೆ ಇಲ್ಲಿಗೆ ಬಂದಿಲ್ಲ? ನನ್ನ ಮ್ಯಾಕೆ ಪಿರುತಿ ಐತೆ, ಜೊತೆಗೆ ಈ ಮನೆ ಮ್ಯಾಕೆ ಗೌರವನೂ ಐತೆ. ಈಗೆಲ್ಲ ಬಂದು ಗಲಾಟೆ ಮಾಡಿದ್ರೆ ನಾನು ಎಲ್ಲಿ ಕೋಪ ಮಾಡ್ಕೋತೀನಿ, ಬೇಜಾರು ಮಾಡ್ಕೋತೀನಿ ಅಂತ ಬಂದಿಲ್ಲ ಅಷ್ಟೇ. ಲೇ ಕಾಳಿ, ನೀನು ಗೊತ್ತಿದೆ ಮಾತಾಡ್ತಿದ್ದೇನಲ್ಲ? ಅಲ್ಲ, ನಾನು ಆ ಪುಟ್ಟಕ್ಕನ್ಗೆ ಏನಾದರೂ ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ರೆ ನೀನು ನೋಡಿದ್ರೆ ಹಿಂಗೆ ಮಾತಾಡ್ತಿದ್ಯಲ್ಲ. ಅವ್ರಿಗೇನಾರ ಮಾಡಕ್ ಹೋದ್ರೆ ನಾವು ಎಲ್ಲಾನು ಕಳ್ಕೊತೀವಿ ಅಷ್ಟೇಯ. ಬಾಯಿ ಬಂದಂಗೆ ಬೈದ್ಬಿಟ್ಟು ಹೋದ ಕಣಮ್ಮಿ. ಏನ್ ಬಾಬು, ನೀನ್ ರೇಂಜ್ಗೆ ಯಾವನ್ ಕೈಯಲ್ಲೋ ಬೈಸ್ಕೊಳಂಗೆ ಆಗೋಯ್ತಲ್ಲ. ಅಲ್ಲ, ಹಂಗಿದ್ದವನು ಹೋಗಿ ಮಾತಾಡ್ಬೇಕಾಗಿತ್ತು. ಅಜಯ್, ಇನ್ಮ್ಯಾ ವಸಿ. ಏನ್ ವಸಿ, ನನ್ಗೆ ಹೇಳೋಕ್ ಬರ್ತಿದ್ಯಾ? ಅಲ್ಲ, ನಿನ್ ಮಗಳು ಬಂದಿದ್ದಾಗ ಬೆಚ್ಚಿಗೆ ಒಳಗ್ ಕುಂತ್ಕೊಂಡಿದ್ದೆ, ಅವಾಗ ಜವಾಬ್ ಕೊಡಕ್ ಬಂದ. ಈಗ ನಾನೇ ಜವಾಬ್ ಕೊಡ್ಬೇಕು? ಅಕ್ಕೋ ಬಾಬು, ನೀವಿಬ್ರು ಬೇರೆ ಇಷ್ಟಾಗ ಬೇಕಾದ್ರೂ ಜಗಳ ಮಾಡ್ಕೊಳ್ಳಿ, ಆದ್ರೆ ನನ್ನ ಸಹನಂದ್ ಮಾತ್ರ ಒಂದ್ ಮಾಡ್ಬಿಡಿ ಸಾಕು. ಎಲ್ಲ ಅವನ್ಗೂ ಒಂದೊಂದೇ ಚಿಂತೆ. ನನ್ಗೋಳ್ ಕೇಳೋರು ಯಾವನೂ ಇಲ್ಲ. ಏ ಕಾಳಿ, ನೀನ್ ಮಲಗಿದ್ದಾಗ ನಾನೇ ನಿನ್ ಕುತ್ತಿಗೆ ಹೆಚ್ಚಿಗೆ ಸಾಯಿಸ್ಬಿಡ್ತೀನಿ. ಲೇ ಹುಲಿಯಪ್ಪ, ಆವಾಗ ಬರಕ್ ಕೇಳಿದ್ರು ಈಗ ಬತ್ತಿದ್ಯಾ? ಏ ಸ್ವಲ್ಪ ಕೆಲಸ ಇತ್ತು ಮಾರೆ. ನಿಂಗೆ ಕೆಲಸ ಇಲ್ಲ ಅಂತ ನಂಗೆ ಇರೋದಿಲ್ವಾ? ಅಣ್ಣಗಿದ್ದಾರೆ, ಆರಾಮಾಗಿದ್ದಾರೆ ಅಣ್ಣ. ದೂರ ಹೊರಟದ್ದು ಕೋರ್ಟಿಕಲ್ಲ, ನಿಜವಾಗ್ಲೂ ಕೋರ್ಟಿಗ? ಹೌದು ಕಲ್ಲ, ಹತ್ರಲ್ಲ. ಅಲ್ಲ ತಂಗ್ಯವ್ವ, ಅಪ್ಪ ಹೇಳಿದನ್ನೋ ಒಂದು ಕಾರಣಕ್ಕೆ ನೀನು ಇದಕ್ಕೆ ಒಪ್ಕೊಂಡ್ಯಾ? ಅವ್ವ ಹೇಳಿದ್ರು ಅಂತಲ್ಲ ಅಣ್ಣ,
ನೀನ್ ಹಿಂಗ್ ಮಾಡಿದ್ರೆ ಇದಕ್ ಕಾರಣ ನಾನೇ ಅನ್ನೋದು ಕಾಡ್ತಿದೆ ತಂಗಿವ. ಇದಕ್ಕೆ ಯಾರು ಕಾರಣ ಅಲ್ಲ, ಚಂದ್ರುನೇ. ಅವ್ರಿಗೆ ತಾನೇ ಡಿವೋರ್ಸ್ ಬೇಕಾಗಿರೋದು, ಕೊಡ್ತಿದ್ದೀನಿ ಅಷ್ಟೇ. ಸುಮ್ಕೆ ಹಠ ಮಾಡವ ನೀನು. ಲೇ ಮುಗ್ಸೆ, ಕಾರ್ ನಿಲ್ಸ್ಲಾ, ಕಾರ್ ನಿಲ್ಸ್ಲಾ. ಮನೆ ತಗ್ರ ನಿಲ್ಸಿದ್ರೆ ಹಬ್ಬ ನೋಡ್ತಾ ಅನ್ನೋ ಕಾರಣಕ್ಕೆ ಇಲ್ಲಿ ಗಂಟ ಬಂದಿದ್ದು. ಈ ವಿಷಯದಾಗ ಅವಸರ ಮಾಡೋದು ಬೇಡ ತಂಗಿವ. ನೀರು ಬಾವನ್ಗೆ ನಾನೇ ಫೋನ್ ಮಾಡ್ತೀನಿ. ಅಣ್ಣಯ್ಯ, ನೀನ್ ಯಾರಿಗೂ ಫೋನ್ ಮಾಡಿ ಮಾತಾಡಿ ಸಮಾಧಾನ ಮಾಡೋದು ಬೇಕಾಗಿಲ್ಲ. ನೀನ್ ಫೋನ್ ಮಾಡಿದ್ರು ಅವ್ರು ನಿನಗೆ ಎಳ್ಳಷ್ಟು ಮರ್ಯಾದೆ ಕೊಡಲ್ಲ. ಪದೇ ಪದೇ ಅವಮಾನ ಆಗೋದು ಬೇಕಾ ನಿಂಗೆ? ಸಂಬಂಧದಾಗ ಅವಮಾನ ಬೇಸರ ಅಂತೆಲ್ಲ ಲೆಕ್ಕ ಹಾಕೊಂಡು ಕುಂತ್ರೆ ಆಯ್ತದೇನವ. ನಾನು ನಿಂಗೋಸ್ಕರ ಏನ್ ಮಾಡಕ್ಕೂ ತಯಾರಾಗಿವ್ನಿ. ದಿಟ ಹೇಳು, ನಿನ್ ಮನ್ಸಾರ ಒಪ್ಕೊಂಡೆ ಕೊಟ್ಟು ಹೋಗ್ತಿದ್ಯಾ? ಹೌದು ಅಣ್ಣಯ್ಯ, ನಾನು ಒಪ್ಕೊಂಡೇ ಹೋಗ್ತಾ ಇದ್ದೀನಿ. ನಮ್ಮವ್ವ ನಮ್ಮ ಅಣ್ಣ ಹೆಂಗೆ ಅವಮಾನ ಮಾಡಿ ಡಿವೋರ್ಸ್ವರೆಗೂ ಬಂದಿರೋ ಆ ವ್ಯಕ್ತಿ ನನಗೆ ಬೇಡ. ಅವರು ಅವ್ರವ್ವನ ಮಾತು ಕೇಳ್ಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾರೆ. ನಾವೇ ಹೆಜ್ಜೆ ಹಿಂದೆ ಇಡ್ಲಿ ಅಂತ ಕಾಯ್ತಿದ್ದಾರೆ. ಈ ಸರಿ ಆಗಿದ್ದಾಗ್ಲಿ. ಮುಗಿಸಿ ಗಾಡಿ ತೆಗಿ, ಹೋಗೋಣ. ಲೈ ಇರ ತಂಗವ, ನಾನು ಹೇಳೋದು ಕೇಳವ. ಅಣ್ಣಯ್ಯ, ನೀನೇನು ಹೇಳೋದು ಬೇಡ. ನೀನು ನನ್ನ ಜೊತೆ ಬರಲು ಬೇಡ, ನಾನೇ ಹೋಗ್ತೀನಿ. ಅಲ್ಲ ತಂಗವ, ಬೇಡವಾ, ಹೇಳೋದು ಕೇಳವ. ದಯವಿಟ್ಟು ನನ್ನ ಜೊತೆ ಯಾರು ಬರಬೇಡಿ. ಇದನ್ನ ಹೇಗೆ ನಿಭಾಯಿಸ್ಬೇಕು ಅಂತ ನಂಗೆ ಗೊತ್ತಿದೆ. ಅಲ್ಲ ತಂಗವ, ಹೇಳೋದು ಕೇಳವ. ನಂಗೆ ಸುಳ್ಳು ಹೇಳಿ ಆಟ ಆಡಿಸ್ತಿದ್ದೀರಾ? ನೀವೇ ದೊರೆ ಅನ್ನೋ ವಿಷಯನ ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ದೀರಾ ಅಂತ ನಾನು ಕಂಡು ಹಿಡ್ದೇಳಿ. ನೋಡ್ತಾ ಇರಿ, ನಿಮ್ಮ ಬಾಯಿಂದನೇ ನಿಜ ಒಪ್ಕೊಳ್ಳೋ ಥರ ಮಾಡ್ತೀನಿ. ಶ್ರೀ ಶ್ರೀ ಸಿದ್ದೇಶ್, ಚಿಲ್ಕ ಹಾಕಿದ್ಯಲ್ಲ, ಏಟ್ ಬಡ್ಕಂಡೆ ನಾನು ನಿನ್ನ ಜೊತೆಗೆ ಬರ್ತೀನಿ ಅಂತ. ಬೇಡ ಕಡವ, ನಿಮ್ಮ ಮನೆಯಾಗೆ ಇರು, ನಾನು ಹೋಗಿ ಬರ್ತೀನಿ. ಅಲ್ಲಿ ಬೇರೆ ಲಾಯರ್ ಮುಂದೆ ನಂಗೆ ಒಂಥರ ಆಯ್ತದೆ ಅಂದ. ಏನಾಗ್ಬಿಟ್ಟದು ಒಂಥರ? ಯಾವತ್ತೂ ಆಗ್ದಿರೋದು ಇವನಿಗೆ. ಅವ್ವ ನಿಂಗೆ ಯೋನು ಅಣ್ಣ ಹೆಂಗೆ ಡೈವೋರ್ಸ್ ತಾನೇ ಬೇಕಾಗಿರೋದು. ಬುಟ್ಟಾಕವ್ವ, ನೀನ್ ಯಾಕೆ ಟೆನ್ಷನ್ ತಗಂತ್ಯ? ಹಂಗೆಲ್ಲ ಬುಡಕ್ಕಾಗಕ್ಕಿಲ್ಲ ಕಡೆ. ಆ ಬಂಗಾರಮ್ಮ ಏನ್ ಬೇಕಾದ್ರೂ ಮಾಡ್ತಾಳೆ. ನಾವು ಹುಷಾರಾಗಿರ್ಬೇಕು. ಅಮ್ಮ, ಚಂದ್ರು ತಲುಪ್ಲಿಲ್ಲ? ಇನ್ನೂ ಇಲ್ಲಮ್ಮ, ಹೋಗ್ತಿದ್ದೀನಿ. ಲೋ ಚಂದ್ರು, ನಾನು ಇಲ್ಲೇ ಇದ್ದರೆ ನಾನು ಅದೇ ಬಡತ ಜಾಸ್ತಿ ಆಗ್ಬಿಡ್ತದೆ ಕಣ್ಲ. ನಾನು ಬಂದ್ಬಿಡ್ತೀನಿ. ಅಮ್ಮ, ನಾನು ಅಷ್ಟು ಹೇಳಿ ಬಂದ್ರು ಮತ್ತೆ ಹೀಗೆ ಮಾತಾಡ್ತಿದ್ದೀಯಲ್ಲ? ಅಮ್ಮ, ಅಲ್ಲಿಗೆ ಬಂಗಾರಮ್ಮ ಕಂಟಿ ಇಬ್ರು ಬಂದಿರ್ತಾರೆ. ನೀನು ಅಲ್ಲಿಗೆ ಬಂದು ಇಬ್ರಿಗೂ ಸುಮ್ಮನೆ ಮಾತಿಗೆ ಮಾತು ಬೆಳೆದು ಕೋರ್ಟ್ ಮುಂದೆ ಸೀನ್ ಆಗೋದು ಬೇಡ. ನಾನೆಲ್ಲ ನೋಡ್ಕೋತೀನಿ. ನೀನು ಹೀಗೆ ಪದೇ ಪದೇ ಫೋನ್ ಮಾಡಬೇಡ ಪ್ಲೀಸ್. ಸಾರಿ ಕಣ್ಲ. ಮತ್ತೆ ಇಟ್ಬಿಟ್ಟ. ಯಾವತ್ತೂ ಇಂಥದ್ದೊಂದು ದಿನ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಸೊ ನಿನಗೆ ನನ್ನ ಮೇಲೆ ಅಷ್ಟೊಂದು ಕೋಪನಾ?
ಈ ಕ್ಷಣ ಇದೆಲ್ಲ ಬೇಡ ಅಂದ್ರು ನಾನು ಎಲ್ಲ ನಿಲ್ಲಿಸ್ಬಿಡ್ತೀನಿ. ಮೇಷ್ಟ್ರೆ, ನಿಮ್ಮ ಮನೆಗೆ ನಾವು ಬರ್ತಾ ಇದ್ದೀವಿ ಅಂತ ಒಂದು ಕಿತ್ತ ಅವ್ರಿಗೆ ಹೇಳ್ಬಿಟ್ಟು ಹೋಗಿದ್ದಿದ್ರೆ ಚೆಂದಾಗಿರ್ತಿತ್ತೇನೋ. ಬೇರೆ ಊರಲ್ಲಿದ್ದಿದ್ರೆ ಅಥವಾ ಮೊದಲನೇ ಕಿತ್ತ ನಾವು ಹೋಗ್ತಾ ಇದ್ದಿದ್ರೆ ನೀ ಹೇಳೋದು ಸರಿ. ನಾವೇನು ಪರಿಚಯ ಇಲ್ಲಂಗೆ ಏನು ಹೋಯ್ತಾ ಇಲ್ವಲ್ಲ ಪುಟ್ಟಕ್ಕ. ಆದರೂ ನೋಡು, ನೀನು ಈಗೇನಾದ್ರು ಫೋನ್ ಮಾಡಿ ನಾವು ಬರ್ಬೋದಾ ಅಂತ ಕೇಳಿದ್ರೆ ಕಡ್ಡಿ ಮುರಿದಂಗೆ ಬೇಡ ಅಂದ್ಬಿಟ್ಟು ಏನು ಮಾಡಿಯೇ? ಅದಕ್ಕೆ ಯಾವಾಗಲೂ ನೇರವಾಗಿ ಹೋಗಿ ಮಾತಾಡೋದೇ ಸರಿ. ಒಂದು ಕಿತ್ತ ಮುಖ ನೋಡಿದ್ರೆ ಕೋಪ ಹೊಸಿ ಕಡಿಮೆ ಆದರೂ ಆಯ್ತದೆ. ಅರೆ, ಆ ಮೆಸ್ತೋಳು ಇವಳು ಯಾಕೆ ನಮ್ಮನೆ ಹತ್ರ ಬರ್ತಿದ್ದಾಳೆ? ಆಯ್ತು, ನೀವು ಹೇಳ್ತಿದ್ದೀರಿ, ಅದಕ್ಕೆ ನಾನು ಬಂದೆ. ನಡ್ರಿ. ಸರಿ ಪುಟ್ಟ, ಬಾ. ರೀ ರೀ, ಏನೇ? ಆ ಮೆಸ್ಸಮ್ಮ ಬರ್ತಿದ್ದಾಳೆ. ಗ್ಯಾರಂಟಿ ಮದ್ವೆ ಮಾತುಕತೆಗೆ ಬರ್ತಿದ್ದಾಳೆ ಅನ್ಸುತ್ತಾ ಹೆಂಗ್ಸು. ಎಷ್ಟು ಧೈರ್ಯ ಹೆಂಗಸಿಗೆ? ಬರಲಿ, ಬಾಗ್ಲಲ್ಲಿ ಉಗಿದು ವಾಪಸ್ ಕಳಿಸ್ತೀನಿ. ರೀ, ಒಂದ್ ನಿಮಿಷ. ಕೂಗಾಡೋದ್ರಿಂದ ಯಾವ ಪ್ರಯೋಜನನೂ ಇಲ್ಲ. ಅವಳಿಗೆ ಬುದ್ಧಿ ಕಲಿಸ್ಬೇಕು ಅಂದ್ರೆ ಇದನ್ನ ಬೇರೆ ರೀತಿನಲ್ಲೇ ಹ್ಯಾಂಡಲ್ ಮಾಡಬೇಕು. ಬೇರೆ ರೀತಿ ಇದ್ರೆ ಇದೇನಲ್ಲ ನೀ ಮತ್ತೆ ವಿಡಿಯೋ ಕಾಲ್ ಮಾಡ್ತಾವಳೆ? ಏ ಹುಲಿ, ಇದೆಲ್ಲ ಮದುವೆ ಆದ್ಮೇಲೆ ಮಾಡೋದಲ್ವಾ? ಗಂಡ ಎಲ್ಲವನೇ ಏನ್ ಮಾಡ್ತಾವನೆ, ಊರ್ಗೀರ್ ಸುತ್ತವನ ಏನು ಅಂತ ತಿಳ್ಕೊಳಕ್ಕೆ. ಅದಕ್ಕೆ ನೋಡಿದ್ರೆ ಈಗಲೇ ಶುರು ಹಚ್ಕೊಂಡಂಗೆ ಕಾಣಿಸ್ತೈತೆ. ಲೈ ಮುಂಗ್ಸೆ, ಕ್ಷಮಿಸ್ಬಿಡೋಣ, ಪರಿಸ್ಥಿತಿ ಅರ್ಥ ಮಾಡ್ಕೊಳ್ಳದೆ ಜೋಕ್ ಹಾಕ್ಬಿಟ್ಟೆ. ಯಾವಾಗ ಎಂತ ಮಾತಾಡ್ಬೇಕಂತ ಗೊತ್ತಾಗೋದಿಲ್ವಾ? ಅಣ್ಣ, ಅತ್ತಿಗೆ ಯಾವ ಪ್ರಾಬ್ಲಮಲ್ಲಿ ಸಿಕ್ಕಾಕೊಂಡಿದ್ದಾರೆ ಯಾರಿಗೂ ಗೊತ್ತು. ಫಸ್ಟ್ ಫೋನ್ ರಿಸೀವ್ ಮಾಡು. ಅಣ್ಣ, ಗದ್ದೆ ಮನೆ. ಹೌದು, ನಾನೀಗ ನಿಮ್ ಗದ್ದೆಲೇ ಇದ್ದೀನಿ. ಏನ್ ಶ್ರೀ, ನಾನ್ ನಿಮ್ನ ಹುಡ್ಕೊಂಡ್ ಬಂದ್ರೆ ನೀವಿಲ್ಲ, ಎಲ್ಲಿ ಹೋಗಿದ್ದೀರಾ? ಅಲ್ಲ, ನೀವೇ ಬರಕ್ ಹೋದ್ರಿ ಮಿಸ್ಸು? ಯಾಕೆ ಅಂದ್ರೆ ನಿಮ್ನ ನೋಡಕ್ಕೆ, ನಿಮ್ ಆರೋಗ್ಯ ಹೇಗಿದೆ ಅಂತ ಕೇಳಕ್ಕೆ. ನಾನು ಸಂದಕ್ಕೆ ಇವನಿ ಈಗ ಹೊಸಿ ಕೆಲ್ಸದ ಮ್ಯಾಗ ಆಚೆ ಬಂದೆ, ಆಮ್ಯಾಗ ಸಿಗುವ ಮಿಸ್ಸು? ಇದೇ ಫಸ್ಟ್ ಟೈಮ್ ಶ್ರೀ ನೀವು ಆಮೇಲೆ ಸಿಗೋಣ ಅಂತಿರೋದು. ನನ್ನಿಂದ ಡಿಸ್ಟರ್ಬ್ ಆಯ್ತು ಅನ್ಸತ್ತೆ, ಸಾರಿ, ಬಿಡಿ. ಇಲ್ಲ ಮಿಸ್ಸು, ಹಾಗೇನಿಲ್ಲ. ಹೌದಾ? ಹಾಗಿದ್ರೆ ಸಿಗ್ಬೋದಲ್ಲ? ಅಲ್ಲ, ಅದು ಓ, ಮೀಟ್ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ವಾ? ಮಿಸ್ಸು, ಅದು ನೋಡಿ ಶ್ರೀ, ಇನ್ನು 10 ನಿಮಿಷ ಇಲ್ಲೇ ಇರ್ತೀನಿ, ನೀವು ಬಂದ್ರೆ ಸಿಗೋಣ. ಬಾಯ್. ಲೈ, ಏನಿಲ್ಲ ಅವಳು ಹಿಂಗೆ ಹೇಳ್ತಾವಳೆ? ಅಣ್ಣ, ನೀನ್ ಈಗಲೇ ಗದ್ದೆ ಮನೆಗೆ ಹೊಲ್ಡು, ಇಲ್ಲಾಂದ್ರೆ ಅತ್ತಿಗೆ ಸಂಶಯ ಬಂದ್ರು ಬರ್ತದೆ. ಹೂವಣ್ಣ, ಕರೆಕ್ಟು. ನೀನು ಟೆಸ್ಟ್ ಮಾಡ್ಲಿಕ್ಕೆ ಬಂದು ಕೂತಿದ್ರೆ ಯಾರಿಗೆ ಗೊತ್ತುಂಟು? ಫಸ್ಟ್ ಅಲ್ಲಿಗೆ ಹೋಗು ನೀನು. ನಾನು ಹೆಂಗ್ಲ ಹೋಗ್ಲಿ? ತಂಗಿವ ಬೇರೆ ಕೊಡ್ತಾ ಹೋಗೋಳ. ಅಣ್ಣ, ನಾವು ನೋಡ್ಕತ್ತೀವಿ. ನಾನು ಇಲ್ಲಿ ಈಗಲೇ ಕೊಡ್ತಾ ಹೋಯ್ತೀವಿ. ಹೆಂಗ ನಾ ಮಾಡಿ ಬಾವನ ತಂಗಿಯವನ್ನ ತಡಿತೀವಿ. ನೀನ್ ಈಗಲೇ ಗದ್ದೆ ತಕ್ಕ ಹೋಗೋಣ.